ಲಕ್ಷ ಲಕ್ಷ ಕೊಟ್ಟು ಜಮೀನು ಖರೀದಿಸಿದವರ ಮೇಲೆ ಇದೆಂತ ರೌಡಿಸಂ. ಜಮೀನಿಗೆ ಜೆಸಿಬಿ ನುಗ್ಗಿಸಿ ಅಗಿಯಲು ಮುಂತಾದ ಕಿಡಿಗೇಡಿಗಳು. ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ. ಬೇರೆಯವರ ಜಮೀನಿಗೆ ಅಕ್ರಮವಾಗಿ ಜೆಸಿಬಿಯನ್ನ ನುಗ್ಗಿಸಿ ತೋಟವನ್ನ ಅಗಿಯಲು ಮುಂದಾಗಿದ್ದಲ್ಲದೆ ಇದನ್ನ ಪ್ರಶ್ನಿಸಲು ಹೋದವರ ಮೇಲೆಯೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ತುಮಕೂರು ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಂಜುನಾಥ್ ಮತ್ತು ಲಕ್ಕವ್ವ ದಂಪತಿ ಹಲ್ಲೆಗೊಳಗಾದವರು. ಮೂಲತಃ ನೆಲಮಂಗಲದವರಾಗಿರೋ ಇವರು ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದಾರೆ. ಇವರು 2024ರಂದು ಹೆತ್ತನಹಳ್ಳಿಯಲ್ಲಿ ಸರ್ವೆ ನಂಬರ್ 106/1 108/1ರಲ್ಲಿ 30 ಗುಂಟೆ ಜಮೀನನ್ನ ಕಲಾವತಿ ಕೋಮ್ ಲೇಟ್ ಮರಿಯಪ್ಪ ಅವರಿಂದ ಖರೀದಿ ಮಾಡಿದ್ರು. ಪಹಣಿ ಕಂದಾಯ ಎಲ್ಲ ಅವರ ಹೆಸರಿಗಾಗಿದೆ. ಆದ್ರೆ ಪಕ್ಕದ ಜಮೀನಿನ ಬಸವರಾಜು ಕುಟುಂಬಸ್ಥರು ಬೇಕು ಅಂತಲೇ ಪದೇ ಪದೇ ಕಿರಿಕ್ ತೆಗೆದು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದಾರಂತೆ. ಈ ಬಸವರಾಜು ಅನ್ನೋನು ಕಲಾವತಿಯವರ ಗಂಡನ ಸಹೋದರನಂತೆ. ಬಸವರಾಜು ಮಗ ಚೇತನ್ ಮತ್ತು ಪತ್ನಿ ಪುಟ್ಟಲಕ್ಷ್ಮಮ್ಮ ಸೇರಿ ಮಂಜುನಾಥ್ ದಂಪತಿಯ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಂತೆ. ಇನ್ನು ಈ ಚೇತನ್ ಎಂಬಾತ ಇನ್ನು ಅಪ್ರಾಪ್ತನಾಗಿದ್ದು ಆತ ಕಾಲು ಕೆರೆದುಕೊಂಡು ಜಗಳ ಮಾಡ್ತಾ ಇರುವ ವಿಡಿಯೋ ಕೂಡ ಲಭ್ಯವಾಗಿದೆ. ನನಗಿನ್ನು 18 ವರ್ಷ ಆಗಿಲ್ಲ, ಹೆಚ್ಚು ಅಂದ್ರೆ 6 ತಿಂಗಳು ಒಳಗಿದ್ ಬರ್ತೀನಿ, ಏನ್ ಮಾಡ್ಕೊಳಕ್ಕಾಗತ್ತೆ ನನ್ನ ನಿಮ್ಗೆ ಅಂತ ಧಮ್ಕಿಯನ್ನ ಹಾಕ್ತಿದ್ದಾನಂತೆ. ಸರ್ ನಮ್ದು ವಾಸ ಬಂದು ಬೆಂಗಳೂರು ಗ್ರಾಮ ಅಂತ ನೆನ್ಮಂಗದಲ್ಲಿರೋದು. ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ನಾವು ಇಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ ಎತ್ತಿನಹಳ್ಳಿ ಸರ್ವೆ ನಂಬರಲ್ಲಿ 30 ಗುಂಟೆ ಜಮೀನು ತೊಗೊಂಡಿದ್ದೀವಿ ಸರ್. ಅಕ್ಟೋಬರ್ 10ನೇ ತಾರೀಕು ರಿಜಿಸ್ಟರ್ ಆಗುತ್ತೆ ನಮ್ಮ ಮಿಸಸ್ ಅವ್ರ ಹೆಸರಿಗೆ. ಅದು ರಿಜಿಸ್ಟರ್ ಆದಮೇಲೆ ಕಾನೂನು ರೀತಿ ಏನೇನು ಬರಬೇಕು, ಖಾತೆ, MR ಎಕ್ಸೆಟ್ರಾ ವಗೇರೆ ನಮ್ಮ ಹೆಸರಿಗೆ ಬರುತ್ತೆ. ಅದು ಬಂದಾದ ಮೇಲೆ ನಾವು ಜಮೀನು ಹತ್ರ ಹೋಗಿ ಒಂದು ಎಳ್ನೀರು ಕೇಳಂಗಿಲ್ಲ, ಒಂದು ತೆಂಗಿನಕಾಯಿ ಕೇಳಂಗಿಲ್ಲ, ಅಥವಾ ಜಮೀನು ಕಾಲಿಕ್ಕಂಗಿಲ್ಲ. ಆ ಪಕ್ಕ ಜಮೀನನ್ನು ಅಂದರೆ ಈ ಜಮೀನು ಹಿಂದೆ ಏನಿದ್ರಲ್ಲ ಅವ್ರ ಅಣ್ಣ ತಮ್ಮದಿರ ಜಮೀನಲ್ಲಿ ಅವರ ಅಣ್ಣ ಬಂದುಬಿಟ್ಟು ನಮಗೆ ಹಲ್ಲೆ ಮಾಡೋಕ್ಕೆ ಬರೋದು, ಅಲ್ಲಿ ದೊಣ್ಣೆ ತೊಗೊಂಡು ಹೊಡಿಯೋಕ್ಕೆ ಬರೋದು, ತೆಂಗಿನಕಾಯಿ ಕೀಳ್ಬಾಡಿ ಅನ್ನೋದು. ಹೆಂಗೆ ಅಂದರೆ ಅವರು ಒಂಥರ ರೋಡಿಸಮ್, ಆ ಲೋಕಲಲ್ಲಿ ಏನು ಹೇಳ್ತಾರೆ ಅವ್ರಿಗೆ ಗೂಂಡಾಯಿಸಮ್ ಮಾಡೋಕ್ಕೆ ಆ ರೀತಿ ಬಂದು ಯಾವಾಗಲೂ ಹೊಡಿಯೋದು, ನಮಗೆ ಮಾನಸಿಕವಾಗಿ ಟಾರ್ಚರ್ ಕೊಡೋದು. ನಿಮ್ಮನ್ನು ಇಲ್ಲಿ ಕತ್ತರಿಸಾಕಿ ಅಲ್ಲೊಂದು ಕಾಲುವೆ ಹರಿಯುತ್ತೆ ನೀರು, ಅಲ್ಲಿಗೆ ಬಿಸಾಕ್ತೀವಿ ಅಂತ ಹೇಳೋದು, ಹೊಡಿಯೋದು. ಮೊನ್ನೆ ಎಲ್ಲ ಆಲ್ರೆಡಿ 2 FIR ಆಗಿದೆ ತುಮಕೂರು ಗ್ರಾಮಾಂತರದಲ್ಲಿ. ಒಂದು ಡಿಸೆಂಬರಲ್ಲಾಗಿದೆ. ಈಗ 4ನೇ ತಾರೀಕು ನನಗೆ ಅನ್ಕಾನ್ಷಿಯಸ್ ಆಗೋ ಥರ ಕುತ್ತಿಗೆ ಇಸ್ಕೊ ಎಲ್ಲ ಹೊಡೆದು ಬಿದ್ದಾಗ ನಮ್ಮ ಶ್ರೀಮತಿಯವ್ರಿಗೆ ಅಸಲ್ಟ್ ಮಾಡಿ ಅವ್ರ ಬಟ್ಟೆ ಎಲ್ಲ ಹರಿದಾಕಿ ಈ ರೀತಿಯಾಗಿ ನಮಗೆ ತುಂಬಾ ಅಂದರೆ ಆ ಜಮೀನು ಅವನು ಹೇಳಿದ ರೈಟ್ ಕೊಟ್ಬಿಡ್ಬೇಕು, ಆ ಜಮೀನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಮಗೆ ತುಂಬಾ ಅಲ್ಲಿ ಜಮೀನು ಹತ್ರ ಹೋಗೋಕ್ಕೆ ಆಗಲ್ಲ. ಆ ರೀತಿಯಾಗಿ ನಮಗೆ ಅವನು ಮಾನಸಿಕವಾಗಿ ಬೆದರಿಕೆ ಹಾಕೋದು, ಹೊಡಿಯೋದು, ಬಡಿಯೋದು ಮಾಡ್ತಾ ಇದ್ದಾನೆ ಸರ್. ಇದ್ರ ಪ್ರಕರಣವಾಗಿ ಮಾನ್ಯ IG ಸಾಹೇಬ್ರು ಕಂಡಿದ್ದೀವಿ, SP ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ, IG ಸಾಹೇಬ್ರು ವಸಂತ ನಗರ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ, CPI ಅವ್ರಿಗೂ ಗೊತ್ತು, ಮತ್ತು ಮೋಹನ್ ಸಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಾನು ಏನೈತೆ ಮುಂದೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜಮೀನು ತೊಗೊಂಡಿರೋದು ಯಾರಿಂದ ತೊಗೊಂಡಿದ್ದೀವಿ ಸರ್? ಕಲಾವತಿ ಅನ್ನೋರಿಂದ. ನೀವು ಅವ್ರಿಗೆ ತೊಗೊಬೇಕಾದ್ರೆ ಅವರೇನೋ ಕಿರಿಕ್ ಮಾಡಿರಲಿಲ್ಲ? ಇಲ್ಲ, ಏನು ಇದು ಮಾಡಿರಲಿಲ್ಲ. ಕಲಾವತಿ ಅವರ ಸರ್ ಲೀಗಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿತ್ತು, ತೊಗೊಂಡಿದ್ದೀವಿ. ಎಷ್ಟನೇ ಸರ್ವೆ ನಂಬರಲ್ಲಿ? 106ರಲ್ಲಿ 6 ಗುಂಟೆ, 108/1ರಲ್ಲಿ 24 ಗುಂಟೆ. ಟೋಟಲ್ 30 ಗುಂಟೆ ಜಮೀನು ತೊಗೊಂಡಿದ್ದೀವಿ. ಟೋಟಲ್ 30 ಗುಂಟೆ. ನಿಮ್ಮ ಮೇಲೆ ಅಲ್ಲೇ ಮಾಡ್ತಾ ಇರೋದು ಯಾರು? ಅವರ ಹಿಂದೆ ಜಮೀನು ಓನರ್ ಏನು ಆಗಿದ್ರಲ್ಲ, ಕಲಾವತಿಯವರ ಭಾವ. ಭಾವ ಏನು ಕಾರಣಕ್ಕೋಸ್ಕರ ಈ ರೀತಿ ಮಾಡಿ? ಅಂದರೆ ಆ ಜಮೀನು ಅವ್ರಿಗೆ ಬಿಟ್ಕೊಟ್ಬಿಡ್ಬೇಕು ಅಂತ. ಅವ್ರ ಹೆಸರು ಸರ್ ಅಲ್ಲೇ ಮಾಡ್ತಾ ಇರೋದು? ಬಸವರಾಜು, ಚೇತನ್ನು, ಅವರ ಮಿಸಸ್ ಪುಟ್ಟಲಕ್ಷ್ಮಮ್ಮ. ಅವ್ರು ಏನು ಹೊಡಿಯೋಕ್ಕೆ ಬರೋದು, ಕೆಲವರು ಅಲ್ಲೇ ಲೋಕಲ್ ಅವರು ವೀಡಿಯೋ ಮಾಡ್ಕೊಂಡಿದ್ದಾರೆ, ಫೋಟೋಗಳು ಕೊಟ್ಟಿದ್ದಾರೆ. ಬಸವರಾಜು, ಚೇತನು, ಪುಟ್ಟಲಕ್ಷ್ಮಮ್ಮ, ಮತ್ತು ಅಲ್ಲಿ ರವಿ ಅನ್ನೋರನ್ನ ಕರೆಸೋದು, ಗಾಡಿ ಅಡ್ಡ ಹಾಕ್ಕೊಳ್ಳೋದು, ಪ್ರತಿಯೊಂದು ಇದೆ ಸರ್ ನಮಗೆ. ಈ ರೀತಿ ನಿಮಗೆ ತೊಂದರೆ ಮಾಡ್ತಾ ಇದೆ? ತೊಂದರೆ ಅಂತಲ್ಲ, ಅಲ್ಲಿ ಏನಕ್ಕೆ ಬಂಡವಾಳ ಹಾಕೋದು, ಅಲ್ಲಿ ಬಿಟ್ಟು ನಮ್ಮ ಜಮೀನು ಹತ್ರ ಹೋಗೊಂದು ನಾವು ಸ್ವಯಾಜಿತವಾಗಿ ಬಂಡವಾಳ ಹಾಕಿರೋ ಅಲ್ಲಿ ಹೋಗಿ ಒಂದು ಇಡೀ ಮಣ್ಣು ತೊಗೊಳಕ್ಕೂ ನಮಗೆ ಶಕ್ತಿ ಇಲ್ಲ. ಆ ರೀತಿಯಾಗಿ ನಮ್ಗೆ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಅವರು. ನೀವೇ ಬಂಡವಾಳ ಹಾಕಿದ್ರು ಸಹ ನಿಮ್ಮ ಜಮೀನಿಗೆ ನಿಮ್ಮನ್ನು ಹೋಗಕ್ಕೆ ಬಿಡ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಈ ಬಸವರಾಜು ಮಗ ಚೇತನ್ ಎಂಬಾತ ಈ ಮಂಜುನಾಥ್ ಅವರ ಜಮೀನಿಗೆ ಜೆಸಿಬಿಯನ್ನ ನುಗ್ಗಿಸಿ ತೋಟವನ್ನ ಅಗೆಸಲು ಮುಂದಾಗಿದ್ದಂತೆ. ಅಷ್ಟೊತ್ತಿಗೆ ಮಂಜುನಾಥ್ ಮತ್ತು 3-4 ಜನರು ತೋಟಕ್ಕೆ ಹೋಗಿದ್ದಾರೆ. ಈ ಚೇತನ್ ಜೆಸಿಬಿಯನ್ನ ತೆಗೆದುಕೊಂಡು ಬಂದು ತೋಟವನ್ನ ಅಗಿಸ್ತಿರೋದನ್ನ ಕಂಡು ತನ್ನ ಜಮೀನನ್ನ ಯಾಕೆ ಹಾಳು ಮಾಡ್ತಾ ಇದೆಯಾ ಅಂತ ಮಂಜುನಾಥ್ ಕೇಳಿದ್ದಾರೆ. ಆಗ ಈ ಚೇತನ್ ಎಂಬಾತ ಏಕಾಏಕಿ ಬಂದವನೇ ಮಂಜುನಾಥ್ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾನಂತೆ.
ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇನ್ನೊಂದ್ಸಲ ಜಮೀನಿನ ಬಳಿ ಬಂದ್ರೆ ನಿನ್ನನ್ನ ಕೊಲೆ ಮಾಡ್ತೇನೆ ಎಂದು ಬೆದರಿಕೆಯನ್ನ ಕೂಡ ಹಾಕಿದಾನಂತೆ. ಒಂದು 30 ಗುಂಟೆ ನಮ್ಮ ಅಕ್ಕನ ಕಡೆಯಿಂದ ಜಮೀನು ತೊಗೊಂಡಿದ್ವಿ. ಅಲ್ಲಿ ಜಮೀನು ಹತ್ರ ಹೋದರೆ ಎಳ್ನೀರು ಕೀಳೋದಕ್ಕೆ ಬಿಡಲ್ಲ, ಏನು ಜಮೀನು ಹತ್ರ ಕಾಲಿಡೋದಕ್ಕೆ ಬಿಡಲ್ಲ. ಒಂದು 3 ತಿಂಗಳು ಮುಂಚೆ ಒಂದು NCR ಆಗಿದೆ, ಅದಾದಮೇಲೆ ಒಂದು FIR ಆಗಿದ್ವಿ. ನಮ್ಮದು ಮೋಟ್ರು ಎಲ್ಲ ಇತ್ತು, ಮೋಟ್ರನ್ನು ಕದ್ಕೊಂಡು ಹೋಗಿದ್ದಾರೆ ಅವರು. ಅದ್ರ ಮೇಲೆ FIR ಮಾಡಿಸಿದ್ವಿ. ಅದಾದ್ರೂ ಅವರು ಏನಕ್ಕೂ ಇದು ಮಾಡಲಿಲ್ಲ. ಮತ್ತು ಇಂಜೆಕ್ಷನ್ ಆರ್ಡ್ರ್ ಬೇರೆ ಮಾಡಿಸಿದ್ವಿ. ಜಮೀನು ಮೇಲೆ ಇಂಜೆಕ್ಷನ್ ಆರ್ಡ್ರ್ ಇದ್ರೂ ಮೊನ್ನೆ ಬಂದುಬಿಟ್ಟು ನಮ್ಮ ಮನೆಯವ್ರಿಗೂ ನನಗೂ ತುಂಬಾ ಹೊಡೆದು ಅಸಾಲ್ಟ್ ಮಾಡಿ ಅವ್ರ ಮಗ ಏನು ನಾನು 6 ತಿಂಗಳಲ್ಲಿ ಈಚೆಗೆ ಬರ್ತೀನಿ, ಇನ್ನೂ ಅವನೊಂದು 17ರಿಂದ 18 ವರ್ಷದ ಒಳಗಡೆ ಹುಡುಗ, ಅವನಿನ್ನ ಒಂದು 6 ತಿಂಗಳಲ್ಲಿ ಈಚೆಗೆ ಬರ್ತೀನಿ, ಏನು ಆಗುತ್ತೆ ಇದರಿಂದ ಮಾಡಿದ್ರೆ ಹೇಳಪ್ಪ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಇದು ಮಾಡಿ ಕೇಳ್ಕೊಂಡು ಅವ್ರ ಅಪ್ಪನ ಕಡೆಯಿಂದ ನನ್ನ ಮೇಲೆಲ್ಲ ಹಲ್ಲೆ ಮಾಡಿ ನಮ್ಮ ಮನೆಯವ್ರಿಗೆ ತುಂಬ ಹೊಡೆದು ಹಲ್ಲೆ ಮಾಡಿ ಅಲ್ಲಿ ಕಾಲಿಡೋಕ್ಕೆ ಬಿಡಲ್ಲ. ಮತ್ತು ಲೋಕಲರ್ನು ಕರೆಸ್ತಾರೆ ಫೋನ್ ಮಾಡಿಬಿಟ್ಟು, ಯಾರು ನೀವು ಇಲ್ಲಿಂದ ಆಚೆ ಹೋಗ್ಬಿಡ್ತೀರಾ ಗಾಡಿ ತೊಗೊಂಡು, ಅಲ್ಲೊಂದು ಗಾಡಿ ತೊಗೊಂಡು ಹೋಗಂಗಿಲ್ಲ, ಮತ್ತು ರೋಡ್ ಬಿಡಲ್ಲ ಓಡಾಡೋದಕ್ಕೆ, ಮತ್ತು ಹೆಂಗಾಸು ಓಡಾಡ್ಬಿಡ್ತೀರಾ, ರೋಡಲ್ಲೇ ನಿಂತ್ಕೊಂಡು ನಿಮ್ಮ ಜಮೀನು ಅಂತ ಹೇಳಬೇಕು, ಇಲ್ಲಿಗೆ ಬಂದು ನಮ್ಮ ಜಮೀನು ಅಂತ ಹೇಳೋಕ್ಕಾಗಲ್ಲ, ನೀವು ಒಂದು ಈ ಜಮೀನಿಂದ ಒಂದು ಇಡೀ ಮಣ್ಣು ಆಚೆ ತಗೊಳೋಕ್ಕಾಗಲ್ಲ, ಬಿಡೋದಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ತುಂಬಾ ಟಾರ್ಚರ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರೂ ಅವರು ಏನೂ ಇದು ಮಾಡಿರಲಿಲ್ಲ. ಈಗ ಮೋಹನ್ ಸರ್ ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ತಗೊಂಡಿರೋ ಜಮೀನಿಂದನೇ ನಿಮಗೆ ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿಗೆ ಹೋಗೋದಕ್ಕೂ ಆಗ್ತಾಯಿಲ್ಲ, ನಾವು ಬರೋದಕ್ಕೂ ಆಗ್ತಾಯಿಲ್ಲ. ಹೋಗಬೇಕು ಅಂದರೆ ಪೊಲೀಸ್ ಪ್ರೊಡಕ್ಷನ್ ತೊಗೊಂಡೇ ಹೋಗ್ತಾ ಇದ್ದೀನಿ. ಯಾರಿಂದ ಆಗ್ತಾ ಇರೋದು ನಿಮಗೆ? ಬಸವರಾಜು ಮತ್ತು ಅವ್ರ ಮಗ ಚೇತನ್, ಅವ್ರ ಹೆಂಡತಿ ಪುಟ್ಟಲಕ್ಷ್ಮಮ್ಮ, ಮತ್ತು ಅಲ್ಲಿರೋರು ರಾಜಕೀಯದಲ್ಲಿದ್ದಾರಂತೆ. ಏನೋ ನಾವು ರಾಜಕೀಯದಲ್ಲಿದ್ದೀವಿ, ಏನು ಬಂದು ಮಾತಾಡ್ತೀವಿ ಹಾಗೆ ಹೀಗೆ, ಏನೋ ರಾಜಕೀಯ ವ್ಯಕ್ತಿಗಳೆಲ್ಲ ಸ್ವಲ್ಪ ಅಲ್ಲಿ ಅವರಿಗೆ ಸಪೋರ್ಟ್ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಫೋನ್ ಮಾಡೋದು ಮಾತಾಡೋದು ಎಲ್ಲ ಮಾಡಿದ್ದಾರೆ. ಗಂಡನ ಮೇಲೆ ಹಲ್ಲೆ ನಡೆಸ್ತಾ ಇರೋದನ್ನ ತಪ್ಪಿಸಲು ಮುಂದಾದಾಗ ಲಕ್ಕವ್ವ ಅವರ ಮೇಲೆ ಬಸವರಾಜ್ ಹಲ್ಲೆ ನಡೆಸಿದಾರಂತ. ನೀವು ನಮ್ಮ ಜಮೀನಿನ ಬಳಿ ಯಾಕೆ ಬರ್ತೀರಿ, ನೀನು ಬದುಕಿದ್ರೆ ತಾನೇ ಇನ್ಮೇಲೆ ಬರೋದು, ಹಾಗೆ ಹೀಗೆ ಅಂತ ಹಲ್ಲೆ ಮಾಡಿದಾರಂತ. ಮಹಿಳೆ ಅನ್ನೋದನ್ನ ಕೂಡ ನೋಡದೆ ಅಪ್ಪ ಬಸವರಾಜು ಮತ್ತೆ ಮಗ ಚೇತನ್ ಅವರು ಜುಟ್ಟು ಹಿಡಿದು ಹಲ್ಲೆಯನ್ನ ನಡೆಸಿದಾರಂತೆ. ಗಲಾಟೆಯಲ್ಲಿ ಮಂಜುನಾಥ್ ಮತ್ತು ಲಕ್ಕವ್ವ ದಂಪತಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಪಡೆದಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಅಪ್ಪ ಬಸವರಾಜು ಮತ್ತು ಮಗ ಚೇತನ್ ವಿರುದ್ಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಹಿಂದೆಯೂ ಇವರ ವಿರುದ್ಧ 1 ಬಾರಿ FIR ದಾಖಲಾಗಿತ್ತು. ಆದರೆ ಆಗ್ಲೂ ಇವರು ರಾಜಕೀಯ ಪ್ರಭಾವವನ್ನ ಬಳಸಿ ಸೇಫ್ ಆಗಿದ್ರಂತೆ. ಇದೀಗ ಮತ್ತೊಮ್ಮೆ ಇವರ ವಿರುದ್ಧ FIR ಆಗಿದ್ದು ಇವರ ವಿರುದ್ಧ ಏನು ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.